ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾದ ಫಿಶ್ ಕರಿ ರೆಸಿಪಿನ ಹೇಳ್ಕೊಡ್ತೀನಿ. ಅನ್ನ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡ್ದ ಹಾಗೆ ನೋಡಿ. ಆಗಲೇ ಈ ಒಂದು ಸಿಲ್ವರ್ ಫಿಶ್ ಕರಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ. ಇದನ್ನು ಸಿಲ್ವರ್ ಫಿಶ್ ಅಂತಾರೆ, ಚಿಕ್ಕ ಚಿಕ್ಕದಾಗಿರುತ್ತೆ. ಇದನ್ನು ನಾನು ಮಾರ್ಕೆಟಲ್ಲಿ ಹೋಗಿ ತಂದಿದ್ದೀನಿ. ಇವಾಗ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಅರಿಶಿನ ನೀರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಾಕಿಬಿಟ್ಟು ಒಂದು 2 ಸತಿ ತೊಳೆದ್ಬಿಟ್ಟು ಅರಿಶಿನ ನೀರಲ್ಲೇ ಹಾಕಿಡಿ. ಆವಾಗಲೇ ಇದರಲ್ಲಿ ಸ್ಮೆಲ್ ಬರಲ್ಲ ಫಿಶ್ ಕರಿ. ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಮೆಂತ್ಯಕಾಳು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಅದೇ ತರಹ ಒಂದು 1/4 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಎರಡನ್ನೂ ಗೋಲ್ಡನ್ ಬ್ರೌನ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಟಪಟ ಅನ್ನಬೇಕು. ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ಒಂದು ಕುಟ್ಟ ಕಲ್ಲಲ್ಲಿ ಹಾಕಿ ಒಂದು ಸಪ್ರೇಟಾಗಿ ಒಂದು ಕಡೆ ಇಟ್ಟಿದ್ದೀನಿ ಪುಡಿ ಮಾಡೋಕ್ಕೆ. ಈ ಪೌಡರ್ ಮಸ್ಟ್ ನೀವು ಹಾಕಬೇಕು ಮೀನು ಸಾರಿಗೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಕುಟ್ಟ ಕಲ್ಲಲ್ಲಿ ಹಾಕಿಟ್ಟಿದ್ದೀನಿ. ಈಗ ಮತ್ತೆ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳಕ್ಕೆ ಹಾಕ್ಕೊತಿದ್ದೀನಿ ನೋಡಿ. ಚಿಕ್ಕ ಈರುಳ್ಳಿ ಒಂದು ಇಡೀ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು 4ರಿಂದ 5 ಟೊಮೊಟೊ ಹಣ್ಣು ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಎರಡನ್ನೂ ಫಸ್ಟ್ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಸೂಪರ್ವಾಗಿರುತ್ತೆ. ಚೆಟಿನಾಡು ಸ್ಟೈಲಲ್ಲಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಹೇಗೆ ಮಾಡೋದಂತ ಕರೆಕ್ಟಾಗಿ ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿದರೆ ಗೊತ್ತಾಗುತ್ತೆ ನೋಡಿ. ಚೆನ್ನಾಗಿ ಈ ಥರ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ನುಣ್ಣಗೆ ರುಬ್ದಲ್ಲೇ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಈಗ ಮಣ್ಣಿನ ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮಣ್ಣಿನ ಪಾತ್ರೆ ತುಂಬ ಕಾಯಬಾರ್ದು. ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಬಿಡ್ಬೇಕು. ಸಿಮ್ಮಲ್ಲೇ ಕುಕ್ ಮಾಡಬೇಕು, ಇಲ್ಲಾಂದರೆ ಮಣ್ಣಿನ ಪಾತ್ರೆ ಎಲ್ಲ ಬಿಟ್ಕೊಂಡು ಒಡೆದೋಗ್ಬಿಡುತ್ತೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಈರುಳ್ಳಿ ಮತ್ತೆ ಒಂದು ಇಡೀ ಹಾಕ್ಕೊತಾ ಇದ್ದೀನಿ. ಆದಷ್ಟು ಮಟನ್ ಗ್ರೇವಿ, ಚಿಕನ್ ಗ್ರೇವಿಗೆಲ್ಲ ಚಿಕ್ಕ ಈರುಳ್ಳಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಇವಾಗ ಕಾಯ್ದು ಬರ್ತಾಯಿದೆ. ಈರುಳ್ಳಿಲಿ ಹಸಿ ವಾಸನೆ ಹೋಗಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋದ್ರೇ ಚೆನ್ನಾಗಿರುತ್ತೆ ಗ್ರೇವಿ, ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವಿಷ್ಟನ್ನು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಮತ್ತು ನೀವು ಧನಿಯಾ ಪೌಡರು ಅಷ್ಟೇ ಹಾಕ್ಕೋಬೇಕು, ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ರುಬ್ಬಿಟ್ಟಿರೋ ಟೊಮೊಟೊ ಈರುಳ್ಳಿನ ಇದಕ್ಕೆ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಈ ಒಂದು ಟೊಮೊಟೊ ಈರುಳ್ಳಿ ಪೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕಾಯಿ ತುರಿ ಹಾಕೋ ಅವಶ್ಯಕತೆನೇ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕಾಯಿ ತುರಿ ಹಾಕೋ ಅಭ್ಯಾಸ ಇದ್ದರೆ ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೋಬೇಡಿ. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಯಾವತ್ತೂ ಈ ಥರ ಒಂದು ಗ್ರೇವಿ ಮಾಡಬೇಕಾದ್ರೆ ಮೊದಲಿಗೆ ಉಪ್ಪು ಹಾಕ್ಬಿಡ್ಬೇಕು. ಉಪ್ಪು ಹಾಕಿದರೆ ಬೇಗ ಇದು ಫ್ರೈ ಆಗುತ್ತೆ. ಮಸಾಲ ಹಸಿ ವಾಸನೆನೂ ಬೇಗ ಹೋಗುತ್ತೆ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಲಿಂಬೆನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ತಗೊಂಡು ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ಹುಣಸೆಹಣ್ಣು ಮೊದಲಿಗೆ ನೆನೆ ಹಾಕ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇವಾಗ ಹುಣಸೆಹಣ್ಣು ನೀರನ್ನು ಸೇರಿಸ್ಕೊಳ್ಳೋಣ. ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ತಿನ್ನೋರು ಹುಣಸೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಹುಳಿ ಕಡಿಮೆ ತಿನ್ನೋರು ಸ್ವಲ್ಪ ಹುಣಸೆ ನೀರು ಕಡಿಮೆ ಹಾಕಿಬಿಟ್ಟು ಟೊಮೊಟೊ ಹಣ್ಣು ಜಾಸ್ತಿ ಮಾಡ್ಕೊಳ್ಳಿ. ಹುಣಸೆ ನೀರು ಹಾಕಿದ ಮೇಲೆ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ನಾವು ಫ್ರೈ ಮಾಡಿಟ್ಟಿರೋ ಮೆಂತ್ಯ ಕಾಳು ಮತ್ತು ಜೀರಿಗೆನ ಕುಟ್ಕೊಳ್ಳೋಣ. ಚೆನ್ನಾಗಿ ಪುಡಿ ಆಗೋ ತನಕ ಚೆನ್ನಾಗಿ ಕುಟ್ಕೊಬೇಕು. ಈಗ ನೋಡಿ ಕುದಿ ಬರಬೇಕಾದ್ರೆ ಈ ಮೆಂತ್ಯ ಕಾಳು ಮತ್ತು ಜೀರಿಗೆ ಪುಡಿನ ಸೇರಿಸ್ಕೊಬೇಕು. ಇದೇ ಫ್ರೆಂಡ್ಸ್ ಈ ಒಂದು ಚಿಕನ್ ಫಿಶ್ ಗ್ರೇವಿಯಲ್ಲಿ ಇದೇ ಒಂದು ಟೇಸ್ಟು ತುಂಬ ಟೇಸ್ಟ್ ಕೊಡುತ್ತೆ ಈ ಜೀರಿಗೆ ಮತ್ತು ಮೆಂತ್ಯ ಕಾಳು ನೋಡಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ವಾಶ್ ಮಾಡಿ ಇಟ್ಕೊಂಡಿರೋ ಫಿಶ್ನ ಈಗ ಸೇರಿಸ್ಕೊಳ್ಳೋಣ ನೋಡಿ. ಅರಿಶಿನದಲ್ಲಿ ಹಾಕಿರೋದ್ರಿಂದ ಸ್ವಲ್ಪನೂ ಹೊಲ್ಸು ವಾಸನೆ ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ ಫಿಶ್ ಗ್ರೇವಿ. ಇದು ಫಿಶ್ ಕರಿ ಮನೇಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಸ್ಮೆಲ್ಲು ಸಹ ಮನೇಲಿ ಬರೋಲ್ಲ ಅರಿಶಿನ ಹಾಕಿ ತೊಳೆಯೋದ್ರಿಂದ ನೋಡಿ ಫ್ರೆಂಡ್ಸ್. ಕುದಿ ಬಂದಮೇಲೆ ಈ ಒಂದು ಫಿಶ್ನ ಒಂದೊಂದಾಗಿ ಸೇರಿಸ್ಕೋಬೇಕು. ಜಾಸ್ತಿ ಒತ್ತು ಕುದಿಸ್ಬಾರ್ದು ಫ್ರೆಂಡ್ಸ್. ಒಂದೆರಡು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಈ ಮಣ್ಣಿನ ಪಾತ್ರೆ ಬಿಸಿಲೇ ಇದು ಚೆನ್ನಾಗಿ ಬೆಂದ್ಬಿಡುತ್ತೆ ಫಿಶ್ಶು ನೋಡಿ. ಈ ಥರ ಫಸ್ಟು ನೀವು ಮಿಕ್ಸ್ ಮಾಡಿದರೆ ಸಾಕು. ಆಮೇಲೆ ಕೊನೆಗೆ ಈ ಫಿಶ್ ಕರಿನ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಮೀನೆಲ್ಲ ಹೊಡ್ಕೊಳುತ್ತೆ. ಅದಕ್ಕೋಸ್ಕರ ಇದು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ನಾವು ನೋಡಿ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಹ ಕಟ್ ಮಾಡಿಬಿಟ್ಟು ಕುದ್ದಿದ್ದ ಫಿಶ್ ಕರಿಲಿ ಹಾಕ್ಕೊತಿದ್ದೀನಿ. ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡೋಣ. ಒಂದು ಕುದಿ ಬಂದಮೇಲೆ ಆಫ್ ಮಾಡಿದ್ದೀನಿ ನೋಡಿ.
ನೋಡಿ ಎಷ್ಟು ಸಖತ್ತಾಗಿರೋ ಫಿಶ್ ಕರಿನ ರೆಡಿಯಾಗಿದೆ ಅಂತ. ಅನ್ನ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ಇಡ್ಲಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವತ್ತು ಫಿಶ್ ಕರಿ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಇಡ್ಲಿಗೆಲ್ಲ ತಿಂದು ನೋಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಒಂದು ಫಿಶ್ ಕರಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು ಒಂದು ದಿನ ಆದಮೇಲೆ ನೆಕ್ಸ್ಟ್ ದಿನ ತಿಂದು ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಮುದ್ದೆಗೆ. ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಈ ಒಂದು ರೆಸಿಪಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಹೀಗೆ ಕೀಪ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲನ್ನು ಪ್ರೋತ್ಸಾಹಿಸಿ, ದಯವಿಟ್ಟು ಸ್ಕಿಪ್ ಮಾಡಿದ ಹಾಗೆ ನೋಡಿ. ಇದೇ ಥರ ನನ್ನ ಚಾನಲಲ್ಲಿರೋ ವೀಡಿಯೋಸ್ನ ಎಲ್ಲದನ್ನೂ ಸಹ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು. ಟಾಟಾ ಬಾಯ್.